ಅದೇಲ್ವಾ? ಯಾಕೆ ರಾಜಪ್ಪ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ, ನನ್ಗೆ ಯಾರನ್ನು ಅಂಟ ಅಪ್ಪ ಅಂತ ಕರೆಯೋದಿಷ್ಟ ಇಲ್ಲ. ಯಾಕೆ? ನೀವೇ ಹೇಳಿದ್ರಲ್ಲ, ಮನ್ಸಿಗೆ ಹತ್ರ ಆಗಿರೋರು ಅಂತ. ಹತ್ರ ಆಗಿರೋರ್ನ ಏನಾದ್ರೂ ಪೆಟ್ ನೇಮ್ ಇಟ್ಟು ಕರಿಬೋದಲ್ಲ? ಪೆಟ್ ನೇಮ ಅಂದ್ರೆ ಸಾಕು ಪ್ರಾಣಿ ಹೆಸರ? ಹೌದು, ನೀವು ಒಂಥರ ನನಗೆ ಸಾಕು ಪ್ರಾಣಿನೇ. ಹಾ, ನಾನ್ ನಿಮ್ಮನ್ನ ಇನ್ ಮುಂದೆ ಕತ್ತೆ ಅಂತ ಕರಿತೀನಿ. ಕತ್ತೆನಾ? ಹೌದು, ಮತ್ತೆ ಈಗ ಕಾಲೇಜಿಗೆ ಹೋಗೋ ಹುಡುಗ ಹುಡುಗಿರ್ನೆಲ್ಲ ನೀವು ನೋಡಿಲ್ವಾ? ಅವರೆಲ್ಲ ಕತ್ತೆ, ಕೋತಿ, ಚೀ ಅಂತೆಲ್ಲ ಕರಿತಿರ್ತಾರಲ್ಲ, ಹಾಗೆ ನಾನು ಕತ್ತೆ ಅಂತ ಕರಿತೀನಿ. ನೀವು ಯಾವ್ದು ಸಿನಿಮಾ ನೋಡೇ ಇಲ್ವಾ? ಇಲ್ಲ ರೀ, ನಾನು ಯಾವ ಸಿನಿಮಾನು ನೋಡಿಲ್ಲ. ಯಾಕಂದ್ರೆ ನನಗೆ ಅದಕ್ಕೆ ಸಮಯನೇ ಸಿಕ್ಕಲ್ಲ. ಈ ಮನೆಯಲ್ಲಿ ನೀವೇ ನೋಡಿದಿರಲ್ಲ, ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ನನಗೆ. ಅದಕ್ಕೆ ನಾನು ನಿಮ್ಮನ್ನ ಕತ್ತೆ ಅಂದಿದ್ದು. ಅಂದ್ರೆ ಈ ಮನೆಗೆ ನೀವು ಕತ್ತೆ ತರ ದುಡಿತೀರಾ ಅಂತ ಅಂದಿದ್ದು. ನಿಮ್ಗಾದ್ರೂ ನನ್ ಕಷ್ಟ ಅರ್ಥ ಆಯ್ತಲ್ಲ. ನೋಡಿ, ನನ್ಗೆ ಕತ್ತೆ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಇನ್ ಮುಂದೆ ನಿಮ್ಮನ್ನ ಕತ್ತೆ ಅಂತ ಕರಿತೀನಿ. ಅಯ್ಯೋ, ನಿಮ್ಮಿಷ್ಟನೇ ನನ್ನ ಇಷ್ಟ. ಇನ್ ಮುಂದೆ ನೀವು ಕತ್ತೆ ಅಂತಲಾರು ಕರೀರಿ, ಕಿರ್ಬಾ ಅಂತಲಾರು ಕರೀರಿ. ನಾನ್ ನಿಮ್ಮನ್ನ ಪುಟ್ಟಿ ಅಂತ ಕರೀಲ? ಪುಟ್ಟಿ ಪುಟ್ಟಿ ಕರೀರಿ ಕರೀರಿ, ಪುಟ್ಟಿ ಪುಟ್ಟಿ ಅಂತ ಕರಿ. ನೀವು ಕರಿತಾ ಇದ್ರೆ ನಾನು ಎಲ್ಲಿದ್ರು ಓಡ್ ಬಂದ್ಬಿಡ್ತೀನಿ. ಪುಟ್ಟಿ ಪುಟ್ಟಿ. ಅಂತೂ ಈ ರಾಜಪ್ಪ ನನ್ನ ಪಾಲಿಗೆ ಕತ್ತೆ ಆದ, ನನ್ನ ಹರಕೆಯ ಕುರಿಯಾದ. ಇವನ್ನ ಬಳಸ್ಕೊಂಡು ನಾನು ಈ ಮನೆಯಲ್ಲಿ ಏನೇನು ಸಿಗುತ್ತೋ ಅದನ್ನೆಲ್ಲ ಗಳಿಸ್ಕೋಬೇಕು, ಗ್ರ್ಯಾಬ್ ಮಾಡಬೇಕು, ಟೇಕ್ ಮಾಡಬೇಕು. ಪುಟ್ಟಿ, ನನಗೆ ಆ ನಿನ್ನ ಪುಟ್ಟ ಪುಟ್ಟ ಕಣ್ಗಳು ತುಂಬಾ ಇಷ್ಟ. ನನಗೂ ಅಷ್ಟೇ. ನಿಮ್ಮ ಧ್ವನಿ, ನಿಮ್ಮ ಮಾತು ಇದನ್ನೆಲ್ಲ ಕೇಳ್ತಾ ಇದ್ರೆ ಒಂಥರ ನೀವು ಹಾಡ್ದಂಗಿರುತ್ತೆ, ಕತ್ತೆ ರಾಗ. ಸರಿ, ಆ ಕತ್ತೆ ರಾಗದಲ್ಲೇ ನಾನೊಂದು ಕವಿತೆ ಹಾಡ್ಲಾ? ಕತ್ತೆ ಪ್ಲೀಸ್, ಇವಾಗ ಬೇಡ. ಈಗ ಮಲ್ಕೊಳ್ಳೋ ಸಮಯ. ಇವಾಗ ನಾನ್ ಮಲ್ಕೊಂಡ್ರೆ ತಾನೆ ನನಗೆ ನಿದ್ದೆಯಲ್ಲಿ ಕನಸು ಬೀಳೋದು. ಕನಸು ಬಿದ್ದಾಗ ನೀವು ನನ್ ಕನ್ಸಲ್ಲಿ ಬರ್ತೀರಾ, ಅವಾಗ ಪದ್ಯ ಓದ್ಬಿಡಿ. ಇವಾಗ ನಾನು ನಿಮ್ಗೆ ಅವ್ವ ಸಾರಿ